ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ನಿಲಯ. ಸ್ನೇಹಿತರೆ, ಅಡುಗೆ ಮನೆಯಲ್ಲಿ ಕೆಲವೊಂದು ವಸ್ತುಗಳು ಇಟ್ಟರೆ ಆರೋಗ್ಯಕ್ಕೆ ಮತ್ತು ಸಂಪತ್ತಿಗೆ ತೊಂದರೆ ಆಗುತ್ತಂತೆ. ಅದು ಯಾವುವೆಂದು ನೋಡೋಣ ಈ ವಿಡಿಯೋದಲ್ಲಿ. ಅಡುಗೆ ಮನೆಯು ಆಹಾರವನ್ನು ತಯಾರಿಸುವ ಸ್ಥಳವಾಗಿರುವುದರಿಂದ ಅದು ಆರೋಗ್ಯ ಮತ್ತು ಸಮೃದ್ಧಿಗೆ ಸಂಬಂಧಿಸಿದೆ. ಅಡುಗೆ ಮನೆಯಲ್ಲಿ ತಪ್ಪಿಸಬೇಕಾದ ಕೆಲವು ವಸ್ತುಗಳು ಯಾವುವೆಂದರೆ ಮುರಿದ ಪಾತ್ರೆಗಳು ಮತ್ತು ಒಡೆದ ಪಾತ್ರೆಗಳು ಯಾವುದೇ ಕಾರಣಕ್ಕೂ ಇಡಬೇಡಿ. ಹಾಗೆ ಕನ್ನಡಿಗಳು, ಒಡೆದ ಗಾಜಿನ ವಸ್ತುಗಳು ಯಾವುದೇ ಕಾರಣಕ್ಕೂ ಇಡಬೇಡಿ. ಬಳಸದೇ ಇರುವ ಉಪಕರಣಗಳು ಮತ್ತು ಹಳೆಯ ನೋಟ್ಗಳು ಇವು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಮತ್ತು ಮನೆಗೆ ಬಡತನವನ್ನು ತರುತ್ತದೆ. ಹಾಗೆ ಭಾರವಾದ ಕಬ್ಬಿಣ ಆಧಾರಿತ ವಸ್ತುಗಳನ್ನು ಮತ್ತು ತುಕ್ಕು ಹಿಡಿದ ವಸ್ತುಗಳು ಯಾವುದೇ ಕಾರಣಕ್ಕೂ ಇಡಬೇಡಿ. ಅಡುಗೆ ಮನೆಯಲ್ಲಿ ಔಷಧಿಗಳನ್ನು ಯಾವುದೇ ಕಾರಣಕ್ಕೂ ಇಡಬೇಡಿ. ಅಡುಗೆ ಮನೆಯು ಆರೋಗ್ಯ ಮತ್ತು ಚೈತನ್ಯವನ್ನು ಸಂಕೇತಿಸುವ ಸ್ಥಳವಾಗಿದೆ. ಅಲ್ಲಿ ಔಷಧಿಗಳನ್ನು ಇಡುವುದರಿಂದ ಕುಟುಂಬ ಸದಸ್ಯರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಕಸದ ತೊಟ್ಟಿಯನ್ನು ಅಡುಗೆ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಇಡಬಾರದು. ಇದು ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇನ್ನು ಕೆಲವರು ಅಡುಗೆ ಮನೆಯಲ್ಲಿ ಬಾಲ್ಕನಿ ಇದೆ, ನಾನು ಹಳೆಯ ಬೂಟುಗಳು, ಚಪ್ಪಲಿಗಳು ಬಳಸೋದಿಲ್ಲ, ಹಾಗಾಗಿ ಅಡುಗೆ ಮನೆ ಕಡೆ ಇಡಬಹುದಾ? ಅದು ತುಂಬ ತಪ್ಪಾಗುತ್ತದೆ. ಹಳೆಯ ಬಟ್ಟೆ, ಬೂಟುಗಳು, ಚಪ್ಪಲಿಗಳು ಅಥವಾ ಪಾದರಕ್ಷೆಗಳನ್ನು ಯಾವುದೇ ಕಾರಣಕ್ಕೂ ಇಡಬೇಡಿ. ಸೋರುವ ಪೈಪ್ಗಳು, ನಿಮ್ಮ ಸಿಂಕ್ ಪೈಪ್ನಲ್ಲಿ ನೀರು ಸೋರುತ್ತಿದ್ದರೆ ತಕ್ಷಣ ಸರಿಪಡಿಸಿ. ಹೆಚ್ಚುವರಿ ಪ್ಲಾಸ್ಟಿಕ್ ವಸ್ತುಗಳನ್ನು ಅಡುಗೆ ಮನೆಯಲ್ಲಿ ಇಡಬೇಡಿ. ರಾತ್ರಿ ವೇಳೆ ಸಿಂಕ್ನಲ್ಲಿ ಪಾತ್ರೆಗಳು ಹಾಕಿ ಬಿಟ್ಟು ಮಲಗಬೇಡಿ. ಎಲ್ಲ ಪಾತ್ರೆಗಳು ತೊಳೆದು ಸ್ವಚ್ಛ ಮಾಡಿ ಮಲಗಿ. ಒದ್ದೆಯಾದ ಬಟ್ಟೆಗಳನ್ನು ತೊಟ್ಟಿಕ್ಕದೆ ಅದು ಚೆನ್ನಾಗಿ ಗಾಳಿ ಬೀಸಬೇಕು ಮತ್ತು ಒಣಗಬೇಕು. ನಿಮ್ಮ ಅಡುಗೆ ಮನೆಯಲ್ಲಿ ಈ ವಸ್ತುಗಳನ್ನು ತಪ್ಪಿಸುವುದರಿಂದ ನಕಾರಾತ್ಮಕ ಶಕ್ತಿಗಳು ಕಾಡುವುದಿಲ್ಲ, ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಮತ್ತು ಕುಟುಂಬವು ಸಮೃದ್ಧ ಮತ್ತು ಆರೋಗ್ಯಕರವಾಗಿರುತ್ತದೆ ಎಂದು ವಾಸ್ತು ನಂಬಿಕೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತಿದ್ದೇನೆ. ನಿಮಗೆ ಇಷ್ಟವಾಗಿದ್ದಲ್ಲಿ ಹಾಗೆ ಯೂಸ್ಫುಲ್ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.